ನಿಂದಿರ್ತಾವ. ಹೋಗಂತ ಕೆಲಸ ಮಾಡ್ಲಿಕ್ಕಿಲ್ಲ. ಇವ್ರು ಬೋಕಸ್ ಮಾಡಿ ಬುಲ್ ತಿಂತಾರಲ್ಲ, ಇದು ಯಾವ ಚಲ. ಒಂದು ಗ್ರಂಥಾಲಯಕ್ಕೆ 2020ರಲ್ಲಿ ಅದಕ್ಕೆ ಡೇಟ್ ಇಲ್ಲ, ಏನಿಲ್ಲ, GST ಇಲ್ಲ. 80,000 ರೂಪಾಯಿ ಕಂಪ್ಯೂಟರ್ ಕೊಟ್ಟಿವಿ ನಾವು ಗ್ರಂಥಾಲಯಕ್ಕೆ ಅಂತೇಳಿ ಕೇಸಿ ಅದು ವೋಚರ್ ಕೊಟ್ಟಿದ್ದಾರೆ. ಕೈ ಬರೋ ವೋಚರ್ಗಳು ಕೊಟ್ಟರೆ ನಮ್ಗೆ ಯಾವ ಸಂಬಂಧವು? ಒಂದೊಂದು ದಿವ್ಸಕ್ಕೆ ಒಂದು ದಿವಸಕ್ಕೆ ಲೆಟ್ರ್ಗಳು ತಾವು ಕೆಲಸ ಮಾಡಿದ ಲೆಟ್ರು 4-5 ಲೆಟ್ರ್ ಡೇಟ್ ಇಲ್ಲ ಕೊಡ್ತಾರೆ ಯಾರನ್ನ? ಇಲ್ಲ ಅಂಗಡಿಗಳಾಗ ನಾವು ಅಂಗಡಿಯವ್ರಿಗೇ ಕೇಳಿದೀವಿ, ಫೋನ್ ಹಚ್ಚಿ ಕೇಸಿ ಅಂಗಡಿಯವ್ರಿಗೇ ಕೇಳಿದೀವಿ. ಇಲ್ಲ ರೀ, ನಮ್ಗೆ ಅದಕ್ಕೇನು ಸಂಬಂಧ ಇಲ್ಲ, ನಮ್ಮಲ್ಲಿ ವೋಚರು ಇದ್ದಾರೆ ಮಾಡ್ಕೊಂಡ್ರೆ ಅಂತ ಹೇಳಿದ್ರು ಅವರು. ಅದು ಸುಳ್ಳೋದ ಕರೆಯೋದ ಗೊತ್ತಿಲ್ಲ. ಆದರೆ ಇವರು ಇಷ್ಟು ಅಧಿಕಾರಿಗಳು ಇಷ್ಟು ತನಿಖೆ ಮಾಡೋಕ್ಕೂ ಇದಿಲ್ಲ, ಸ್ಪಂದಿಸೋವಲ್ರು. ಇವ್ರು ಯಾರು ಕಳ್ಳರು ಯಾರು ಸುಳ್ರು ಅಂಬೋದು ಗೊತ್ತಾಗವಲ್ಲ ನಮಗೆ. ಇದು ಅಂಶ ತೆಗೆದು ಹಾಕಬೇಕು. ಬೋಕಸ್ ಬಿಲ್ ಮನೆಗಳಿಗೆ ದಂಡಸ್ತರ ಹಾಕ್ಬೇಕು, ಅವ್ರಿಗೆ ಸಸ್ಪೆಂಡ್ ಮಾಡಬೇಕು, ಚೇರ್ಮನ್ಗೆ ಅಧ್ಯಕ್ಷಕ್ಕೆ ಒಯ್ದು ಜೈಲಿಗೆ ಹಾಕ್ಬೇಕು. ಆದರೆ ಬಿಳಾರ ಪಂಚಾಯತ್ ಸುದ್ದ ಹತ್ತಲಕ್ಕೆ ಬ್ರಿಟಿಷರ ಹೇಳಿಕೆನೇ ಅದು ಬಿಳಾರ. ಬ್ರಿಟಿಷರಕ್ಕೆ ಏನು ನಿಜಾಮ್ ಕಾಲಕ್ಕೆ ಏನು ಮಾಡ್ಯಾರ ಅದೇ ಪರಿಸ್ಥಿತಿ ಬಿಳಾರದಾಗ ಅದ. ಊರೊಳಗಡೆ ನೀರು ಹೋಗೋಂಥ ಕಾವಲಿಗಳಿಲ್ಲ, ನೀರು ಹೋಗೋಕ್ಕಿಲ್ಲ, ದಾರಿಲ್ಲ. ಹೊರಗಡೆ ಮಳೆ ಬಂದರೆ ಪರಿಸ್ಥಿತಿ ಒಬ್ಬೊಬ್ಬರ ಮನೆ ಮುಂದೆ 3 ಫೀಟ್ 2 ಫೀಟ್ ನೀರು ನಿಂದಿರ್ತಾವ. ಅದಕ್ಕೆ ಯಾರೂ ಕೇಳೋರಿಲ್ಲ. ಕೈ ಮುಗಿದು ಕೇಳ್ತಾರೆ, ನಮ್ಗೆ ಓಟ್ ಹಾಕಿದ್ರೆ ನಮ್ಮ ಮರದ ಪ್ರಶ್ನೆ ಅಂತ ಮನೆ ತಿರುಗಾಡಿ ಕೈ ಮುಗಿದು ಕೇಳ್ತಾರಲ್ಲ. ನಿಮ್ಗೆ ನಾಚಿಕೆ ಬರೋಲ್ಲ? ಊರಾಗ ಸೂರಣೆ ಮಾಡೋಕ್ಕಾಗೋದಲ್ಲ. ನಾಚಿಕೆ ಎಲ್ಲಿಟ್ರಿ ನೀವು? ಊರವ್ರಿಗೆ ಇಟ್ಟಿದ್ರೆ ಏನು ಅದು ಕೇಳಕ್ಕೆ ಬರ್ತದೆ? ಇದು ಊರು ಸ್ವಚ್ಛ ಮಾಡೋಕ್ಕಾಗೋದಲ್ಲ? ಮೋರಿ ಚರಂಡಿಗಳು ನೀರು ಸ್ವಚ್ಛ ಮಾಡೋಕ್ಕಾಗೋದಲ್ಲ ನಿಮಗೆ? ಅದು ಕೈ ಮುಗಿದಷ್ಟು ಬೆಲೆ ಇದಕ್ಕೆ ಮಾಡಿ ತೋರಿಸ್ಬೇಕು ಯೋಗುತ್ತಿದ್ರೆ. ಇಲ್ಲಾಂದ್ರೆ ರಾಜಕೀಯ ಮಾಡಬಾರ್ದು, ರಾಜಭಾರ ಮಾಡಬಾರ್ದು. ಊರು ತುಂಬ ಕೈ ಮುಗಿದು ಕೇಸಿ ಕೇಳಬಾರ್ದು ಓಟ್ಗಳು. ಅದು ನಾಚಿಗೇಡೋದು. ನಾಚಿಗೇಡಿ ಕೆಲಸ ಮಾಡಿ ಇಂಥ ಕೆಲಸ ಮಾಡ್ತಾರೆ ಇಲ್ಲಿ. ಆದರೆ ಹಿನ್ನೆಲೆ ಬರೀ ಅಧಿಕಾರಿಗಳು ಏನಾರ ಜಿಲ್ಲಾ ಪಂಚಾಯತ್ ಹಿಡ್ಕೊಂಡು ಕೇಸಿ ತಾಲೂಕ್ ಪಂಚಾಯತ್ ಹಿಡ್ಕೊಂಡು ಬೆಂಗಳೂರು ತನಕ ಹೋಗಿ ಬಂದೀನಿ ನಾನು. ನೋಟಿಸ್ ಕಳಿಸಿ ಸರಿಸಟ್ಟಿಗೆಲ್ಲ ಹೋಗಿ ಬಂದೀನಿ ನಾನು ನಿಗಮಕ್ಕೆ. ಆದರೆ ಯಾರೂ ರೆಸ್ಪಾನ್ಸ್ ಕೊಟ್ಟಿಲ್ಲ ನೀವರಿಗೆ. ನಾನು ಇವ್ರು ವರದಿ ಕೊಡೋಕ್ಕೂ ತಯಾರಿಲ್ಲ. ಅದಕ್ಕೆ ನಾನು ಮಧ್ಯಮದವ್ರನ್ನ ಕರೆಸಿ ಇದನ್ನು ಎಲ್ಲ ಜನರಿಗೆ ತಿಳಿಸ್ಬೇಕು ಅಂತೇಳಿ ನಾನು ಇದನ್ನು ಇತಿಹಾಸ ಮಾಡ್ಲಿಕ್ಕೈತೀನಿ. ಮುಂದೆ ಏನು ನಿಮ್ಮದು ಉದ್ದೇಶ? ಏನಿಲ್ಲ, ಈ ಸತ್ಯ ತೆಗಿಬೇಕು. ತೆಗೆದು ಮುಂದಿನ ಎದ್ದಿಡ್ಬೇಕು ಅಷ್ಟೇ ಕೆಲಸ. ಮತ್ತೆ ಅದ್ರ ಬಿಟ್ಟು ಏನಿಲ್ಲ. ನನಗೆ ಇದು ಆಗಬೇಕು, ಎಷ್ಟಂದ್ರೆ ತನಿಖೆ ಆಗಬೇಕು. ಭಾಳ ಏನು ಸಿಗುತ್ತೆ. ಒಬ್ಬ ನಾನು ಸಾಮಾನ್ಯ ರೈತೀನಿ. ನಾನು ಎಲ್ಲರ ಸಲುವಾಗಿ ಮಾಡೋಕ್ಕೈತೀನಿ, ವೈಯಕ್ತಿಕವಾಗಿ ಮಾಡೋಕ್ಕೈತಿಲ್ಲ. ಇದು ಇಡೀ ಪಂಚಾಯತ್ ವ್ಯಕ್ತಿಗೆ ವೈಯಕ್ತಿಕಲ್ಲ, ಇದು ನನ್ನ ವೈಯಕ್ತಿಕನಲ್ಲ. ಜನಸೇವೆ ಸಮಾಜಕ್ಕಾಗಿ ಹೇಳ್ತಿರಲ್ಲ ನೀವು. ಎಲ್ಲರೂ ಕೂಡ ಹಾಕ್ಯಂಡು ಮನೆ ಮುಂದೆ ಕೂಡ ಹಾಕ್ಯಂತೀರಿ, ಅವ್ರಿಗೆ ಚಹಾ ಕುಡಿಸ್ತೀರಿ, ನಾಷ್ಟ ಮಾಡಿಸ್ತೀರಿ, ಸರಿಯಾಗಿ ಕುಡಿಸ್ತೀರಿ, ಓಟ್ ಹಾಕ್ಸಿ ಅಂತೀರಿ. ಅದು ನಾಚಿಕೆಲ್ಲ ನಿಮಗೆ? ಊರಾಗ ಸ್ವಚ್ಛ ಇಡ್ಬೇಕಂಬದು ನಾಚಿಕೆ ಬರ್ತಿಲ್ಲ, ಬೆಲೆ ಆದಿಲ್ಲ, ನಿಮ್ಗೆ ಗೌರವ ಆದಿಲ್ಲ. ಮಾರಿ ಹೆಂಗೆ ಇಟ್ಕೊಂತೀರಿ ಹೇಳ್ತೀರಿ? ರಾಜ್ಯಭಾರ ಹೆಂಗೆ ಮಾಡ್ತೀರಿ ನೀವು? ಮುಂದಿನ ಕ್ರಮ ಏನು ತಗೋತೇನೆ? ಮುಂದಿನ ಕ್ರಮ ಏನಿಲ್ಲ ಸರ್. ನಮಗೇನಾದ ಇವೆಲ್ಲ ಮನೆಗೆ ತನಿಖೆ ಆಗಬೇಕು. ಬೋಕಸ್ ಬಿಲ್ ಅದು ಬೈಲಿಗೆ ಆಗಬೇಕು. 14 ಕಾಸು ಏನೇನು ಮಾಡ್ಯಾರ ಅದನ್ನು ತೆಗೆದುಹಾಕಬೇಕು. ನಾವು ಸ್ವಂತ ಖರ್ಚು ಮಾಡಿವಿ ಅಂತಲೇ ಹೇಳಿದ್ರು ಕೆಲವು ಮಂದಿ. ನನ್ನ ವೈಯಕ್ತಿಕ ನನಗೆ ಬೇಜ್ ಅಪೋಸಿಟ್ ಇದ್ದವರು ನಾವು ಸ್ವಂತ 20 ಲಕ್ಷ ಖರ್ಚು ಮಾಡ್ಯಾರ ನಮ್ಮ ಯುವ ನಾಯಕ ಅಂತ ಹೇಳಿದರು. ಅದು ಯುವ ನಾಯಕ ಖರ್ಚು ಮಾಡಿದ ಬಿಲ್ಲಲ್ಲಿ ಅದ. ಅವ್ರು ಸ್ವಂತ ಮನೆಯಿಂದ ಹಾಕಿದ್ರು, ಏನು ಗೌರ್ಮೆಂಟಲ್ಲಿ ತಂದು ಹಾಕಿದ್ರು, ಅದು ಎಲ್ಲಿ ಅದ? ನಾ ಮಧ್ಯಮ ಸರ್ ಒಂದ್ಸಲ ಕರೆಸಿದೆ 2021ರಲ್ಲಿ. ನಾನು ಮಧ್ಯಮದವ್ರಿಗೆ ಹೇಳಿಕೆ ಕೊಟ್ಟಾಗ ಅವ್ರು ಮತ್ತೆ ನನಗೆ ಉತ್ತರ ಕೊಟ್ಟರು. ದಬ್ಬಳಿಕೆ ಮಾಡ್ತಾರೆ, ರೌಡ್ ಜಂಪ್ ಮಾಡ್ತಾರೆ, ಲಂಚ ಕೇಳ್ತಾರ ಅಂತ ಹೇಳಿಕೆ ಕೊಟ್ಟರು ಅವರು. ನಾ ಯಾರಿಗೆ ಲಂಚ ಕೇಳೀನಿ, ಯಾರಿಗೆ ದೌರ್ಜನ್ಯ ಮಾಡೀನಿ ಅದನ್ನು ಬೇಕಲ್ಲ, ಇತಿಹಾಸ ಕೊಡಬೇಕಲ್ಲ. ಅವರನ್ನು ಕೊಡ್ಬೇಕಂತಾನೆ ನನಗೆ. ಯಾರ ಬಲ್ಲಿ ಲಂಚ ಕೇಳೀನಿ ಅದನ್ನು ಬೇಕಲ್ಲ. ಏನೂ ಇಲ್ಲ, ಸುಮ್ಮನೆ ನಮ್ಮ ಅಪರಾಧ ಮಾಡ್ತಾರೆ. ನಮ್ಮದೇನಾದ ಸಂವಿಧಾನಬದ್ಧವಾಗಿ ನಾವು ಮಾಡಬೇಕು. ನಮ್ಮ ಪಂಚಾಯತ್ ಒಳಗೆ ಊರೊಳಗೆ ಸ್ವಚ್ಛವಾಗಬೇಕು. ಇದು ಬಿಟ್ಟು ಬರೀ ಬೋಕಸ ಮಿನಿಮಮ್ ಅಂದರೆ 2 ಕೋಟಿ ಹತ್ತತ್ರ ಮನೆ ಬೋಕಸ್ ಬಿಲ್ ಅವ. ಸ್ವಲ್ಪ ಅಲ್ಲ, 2 ಕೋಟಿ ಹತ್ರ. ಸ್ವಲ್ಪ ಅಲ್ಲ, 2 ಕೋಟಿ ಹತ್ರ ಮನೆ ಬಿಲ್ ಅದ. 14 ಕಾಸು ಯಾವ್ಯಾವ ಯೋಜನೆ ಮಾಡಿದ್ರೆ ಅದ್ರ GST ಬಿಲ್ ಕೊಡಲ್ಲ ನನ್ನ ಗೌರ್ಮೆಂಟಿಗೆ. ಬರೀ ಕೈ ಬರ ಒಗ್ಗರಣೆ ತಿಂದು ಒಕ್ಕಡ್ತಾರಲ್ಲ ಎಲ್ಲ ಹೋಟೆಲ್ದೊಳಗೆ ಅಂಥ ಪೇಪರ್ದಾಗ ಬರೆದು ಕೊಡ್ತಾರೆ ನನಗೆ. ಇವು ಯಾಕೆ ಮಾಡೋದಲ್ಲ? ಇದು ಸಿದ್ದರಾಮಯ್ಯ ಸರ್ಕಾರದಾಗ 2016ರಾಗೆ ಮನೆ ಆದ ಆದೇಶ ಆದವು. ಇವು 18, 19, 20, 21 ಸಾಲಾಗ ಬೋಕಸ್ ಆದವು. ಯಾವ ಕಾರಣಕ್ಕಾದವು ಇವು? ಎಷ್ಟು ಲಂಚ ತಿಂದ್ರಿ ಅವ್ರ ಬಲ್ಲಿ? ಮನೆ ಕಟ್ಟಿದ್ರಿಗೆ ಯಾಕೆ ಬಿಲ್ ಆಗಿಲ್ಲ? ಮನೆ ಕಟ್ಟೋದ್ರಿಗೆ ಯಾಕೆ ಒಂದೇ ಸಲ 1,50,000, 1,30,000 ಯಾಕೆ ಆದವು ಪೇಮೆಂಟ್? ಅವ್ರಿಗೆ ಕಾರಣ ಏನು? ಇದು ಒಂದೇ ಇತಿಹಾಸ. ನಾನು ಮತ್ತೇನಿಲ್ಲ. ನಾನು ಇನ್ನೊಬ್ಬರ ಮ್ಯಾಗ ಎತ್ತಿಕಟ್ಟಿ ಮಾತಾಡೋಂಗಿಲ್ಲ. ನಾನು ಕೇಳೋದು ಆಫೀಸರ್ ಮ್ಯಾಗ. ಜನ ಬಂದಿಸಿ ಓಟ್ ಕೇಳ್ತಲ್ಲ ಅಂಥವ್ರ ಮ್ಯಾಗ ಕೇಳೋದು. ನಾನು ಮತ್ತೆ ಯಾರ ಮ್ಯಾಗ ಕೇಳೋಂಗಿಲ್ಲ. ಇದು ಬಿಟ್ಟರೆ ನಂದು ಯಾವ ಉದ್ದೇಶ ಇಲ್ಲ. ಇದು ದಯವಿಟ್ಟು ತನಿಖೆ ಆಗಬೇಕು. ನಾನು ಲೆಟ್ರನ್ನ ಮಾಡಿದ್ದೀನಿ
ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗನ ಮಾಡೀನಿ, ಅಭಿವೃದ್ಧಿ ಸಚಿವ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗನ ಲೆಟರ್ ಮಾಡಿದ್ದೀನಿ, DK ಶಿವ ಇವರು ಯಾರೋ ಕುಮಾರಸ್ವಾಮಿ ಎಂ ಪಿ ಅವ್ರಿಗೆ ಮಾಡೀನಿ, ಪ್ರಹ್ಲಾದ್ ಜೋಶಿ ಅವ್ರಿಗೆ ಮಾಡೀನಿ, ಕೆಲವು ಮಂದಿಗೆ ನಾನು ಸದಸ್ಯರಿಗೆ ಮಾಡೀನಿ, MP ಸದಸ್ಯದಲ್ಲಿದ್ದವ್ರಿಗಿನ ಮಾಡೀನಿ, ರಾಜ್ಯ ಮಿನಿಸ್ಟ್ರುಗಳಿಗಿನ ಮಾಡೀನಿ ನಾನು. ಆದರೆ ಇನ್ನೂ ವರದಿ ನನಗೆ ಬಂದಿಲ್ಲ. ನಮ್ಮ ಪ್ರಧಾನಮಂತ್ರಿಗೆ ಕೂಡ ಮಾಡೀನಿ ನಾನು ಲೆಟ್ರು. ಇಷ್ಟು ಮಾಡಿ ಕತ್ರ ನಾ ಭಾಳ ಟ್ಯಾಚರ್ ಆಗ್ಲಕ್ಕತ್ತದ. ಇದಕ್ಕೆ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಇದಕ್ಕೇನು ಸಂವಿಧಾನಬದ್ಧವಾಗಿ ನನಗೇನು ಮಾಹಿತಿಗೆ ಬೆಲೆ ಕೊಡ್ತಿರೋ ಏನು ಇಲ್ವೋ ಅಂತಲೇ ಅವ್ರಿಗೆ ಲೆಟರ್ ಮಾಡೀನಿ. ಆದರೆ ನಾನು ಲೆಟ್ರಿನ ವರದಿ ಬಂದಿಲ್ಲ. ಲೆಟರ್ ಕಾಯ್ಗೆ ಕುಂತೀನಿ. ಆ ಲೆಟರ್ಗಳು ಏನೇನು ಬರ್ತಾವ ಬಂದ ಮ್ಯಾಗೆ ಮುಂದಿನ ನಡೆ ಮೇಲ್ಮನೆ ಕೋರ್ಟಿಗೆ ಹಾಕ್ತೀನಿ, ಮತ್ತು ಇನ್ನೊಂದಕ್ಕೂ ಹಾಕ್ತೀನಿ ನಾನು.